ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆನೂ ಆಯಿತು. ಅಡುಗೆ ಏನೇನು ಮಾಡಿದ್ದೀನಿ ಅಂದರೆ ಕಡುಬು, ಚಿಳಕ ಅವರೆಕಾಳು ಸಾಂಬಾರು, ಮತ್ತು ನಮ್ಮ ಕಡೆ ಎಲ್ಲ ಅವರೆಕಾಯಿ ಬೇಯಿಸ್ತೀವಿ. ಅವರೆಕಾಯಿನ ಸಿಪ್ಪೆ ಸಮೇತ ಬೇಯಿಸ್ಬಿಟ್ಟೆ ಬೇಯಿಸಿಡ್ತೀವಿ. ಮತ್ತು ಸೊಪ್ಪು, ತುಳಸಿ ಸೊಪ್ಪು ಮತ್ತು ಅವರೆಕಾಯಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಕುಕ್ಕರಲ್ಲಿ ವಿಷಲ್ ಹೊಡಿಸ್ಬಿಟ್ಟು ಬೇಯಿಸಿಟ್ಟಿದ್ದೀನಿ. ಮತ್ತು ಬಜ್ಜಿ ಮಾಡಿದ್ದೀನಿ. ಪಾಯಸವನ್ನು ಮಾಡಬೇಕು, ಪಾಯಸ ಮಾಡಿಲ್ಲ ಇನ್ನು. ಪಾಯಸ ಯಾಕೆಂದರೆ ಸಂಜೆ ಮೇಲೆ ಮಾಡಿದ್ರಾಗುತ್ತೆ ಅಂದ್ಬಿಟ್ಟು ಪಾಯಸ ಏನು ಮಾಡೋಕ್ಕೋಗಿಲ್ಲ ಫ್ರೆಂಡ್ಸ್. ಏನಂದರೆ ಮೀಶೋದಿಂದ ಒಂದು ವಾಲ್ಪೇಪರ್ನ ಬುಕ್ ಮಾಡಿದ್ದೆ, ಅದು ಬಂದಿದೆ. ಬಟ್ ನಾನು ಓಪನ್ ಮಾಡಿಲ್ಲ. ನೋಡಿ ಇದು ಈ ಥರ ಇದೆ. ಇದರೊಳಗಡೆ ಎಷ್ಟಿದೆ ಏನು ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ ಓಪನ್ ಮಾಡ್ತೀನಿ. ಒಂದು ವಾಲ್ಪೇಪರ್ ಬೇಕಿತ್ತು, ಯಾಕೆಂದರೆ ನಮ್ಮದು ಕಬೋರ್ಡ್ ಮಾಡಿಸಿದ್ವಿ. ರೂಮಿಗೆ ಯಾವ ಥರ ಕಬೋರ್ಡು ಅಂದರೆ ನಮ್ಮದು ಸಿಮೆಂಟ್ ಕಬೋರ್ಡು. ಇವಾಗೆಲ್ಲ ಸಿಮೆಂಟ್ ಕಬೋರ್ಡ್ ಮಾಡಿಸ್ತಾರೆ ನೋಡಿ, ಆ ಥರ ಮಾಡಿಸಿದ್ವಿ. ಅದಕ್ಕೆ ವಾಲ್ಪೇಪರ್ ಬೇಕಿತ್ತು. ವಾಲ್ಪೇಪರು ನೋಡೋಣ ಮೀಶೋದಲ್ಲಿ ತರಿಸೋಣ ಯಾವ ಥರ ಇರುತ್ತೆ ಏನು ಅಂತ ಒಂದು ವಾಲ್ಪೇಪರ್ ತರಿಸಿದೆ. ಇವತ್ತೇ ಹಬ್ಬದ ದಿವಸನೇ ಬಂತು. ನಾನು ಇನ್ನೂ 5 ಡೇಸ್ ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಆದರೆ ಇವತ್ತೇ ಹಬ್ಬದ ದಿವಸನೇ ಬಂದಿದೆ. ನೋಡೋಣ. ನನ್ನ ಮಗ ಫಸ್ಟೇ ಓಪನ್ ಮಾಡಿದ್ದಾನೆ, ಅದನ್ನು ನಾನು ಯಾವ ಥರ ಇದೆ ಅಂತ ನೋಡಿಲ್ಲ, ಇವಾಗ ನೋಡಬೇಕು. ಬನ್ನಿ ಫ್ರೆಂಡ್ಸ್, ಯಾವ ಥರ ಇದೆ ಏನು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈ ಥರ ಅವರೆಕಾಯಿ ಬೇಯಿಸಿಟ್ಟಿದ್ದೀನಿ. ಇದೊಂದಾಯಿತು. ಮತ್ತು ಬಜ್ಜಿ ಮಾಡಿದ್ದೀನಿ. ಚಿಲ್ಕ ಅವರೆಕಾಳು ಸಾಂಬಾರು, ಕಡುಬು. ಫ್ರೆಂಡ್ಸ್ ನೋಡಿ, ಇದು ಈ ಥರ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಯಾವ ಥರ ಇರುತ್ತೆ ಒಳಗಡೆ ಏನು ಗೊತ್ತಿಲ್ಲ. ನೋಡಿ ಈ ಥರ ಫುಲ್ಲು ಕ್ಯಾಪ್ ಎಲ್ಲ ಇದೆ. ಇದ್ರ ಮೇಲ್ಗಡೆ ಏನು ಮಾಡಿದ್ರು ಅಂದರೆ ಟೇಪ್ ಹಾಕ್ಬಿಟ್ಟು ಸುತ್ತಿ ಇಟ್ಟಿದ್ರು. ನೋಡೋಣ ಇದು ಯಾವ ಥರ ಇದೆ ಅಂತ ನೋಡ್ತೀನಿ. ಬಟ್ ಬರ್ತಾನೆ ಇಲ್ವಲ್ಲ ಇದು. ಎಷ್ಟು ಪೀಸ್ ಇರುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. 2 ಪೀಸ್ ಅನಿಸುತ್ತೆ, ಮೋಸ್ಟ್ಲಿ 2 ಪೀಸನ್ನೇ ಬುಕ್ ಮಾಡಿದ್ದು. ಅದರೊಳಗಡೆ 2 ಪೀಸ್ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿದೆ. ಕಲರು ಕ್ವಾಲಿಟಿ ಚೆನ್ನಾಗಿದೆ ಅನಿಸುತ್ತೆ. ನೋಡೋಣ ಎಷ್ಟು ಉದ್ದ ಇದೆ ಏನು ಎಂತ. ಫ್ರೆಂಡ್ಸ್ ನೋಡಿ, ನಾನು ಇದೇ ಫಸ್ಟು ಈ ಥರ ಬುಕ್ಕಿಂಗ್ ಮಾಡಿದ್ದು. ಆದರೆ ಏನಂದರೆ ಇದು ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾರೆ. ಇದು ರೋಲ್ ಮಾಡಿ ಒಳ್ಳೆ ಪ್ಯಾಕಿಂಗ್ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ವಾಲ್ಪೇಪರ್ ತರಿಸ್ಕೋಬೋದು. ಬಟ್ ಎಷ್ಟು 2ರಿಂದ ಎಷ್ಟು ಬಿತ್ತು ಅಂದರೆ 150 ರೂಪಾಯಿ ಏನೋ ಬಿತ್ತು. ಇದು ಈ ಥರ ಸ್ಟಿಕ್ಕರ್ ಇದೆಯಲ್ಲ, ಸ್ಟಿಕ್ಕರ್ನ ಕಿತ್ಬಿಟ್ಟು ಅಂಟಿಸೋದು ಅನಿಸುತ್ತೆ. ಇದು ನನಗೂ ಗೊತ್ತಿಲ್ಲ, ನಾನು ಯಾವಾಗಲೂ ತರಿಸೂ ಇಲ್ಲ. ಬಟ್ ಡಿಸೈನ್ ಎಲ್ಲ ಚೆನ್ನಾಗಿದೆ. ನಾನು ಯಾವ ಥರ ಬುಕ್ ಮಾಡಿದೆ ಸೇಮ್ ಅದೇ ಥರನೇ ಬಂದಿದೆ. ನೋಡಬೇಕು ಯಾವ ಥರ ರೂಮಿಗೆ ಹಾಕ್ಬಿಟ್ಟು ಒಂದು ದಿವಸ ನೋಡಬೇಕು. ಅಂದರೆ ಇವತ್ತು ಹಬ್ಬ ಇದೆಯಲ್ಲ, ಹಂಗಾಗಿಲ್ಲ ಅಂದರೆ ಇವತ್ತೇ ಹಾಕ್ಬೋದಾಗಿತ್ತು. ಇಲ್ಲ ಬಟ್ಟೆ ಎಲ್ಲ ತೆಗಿಬೇಕಲ್ಲ ಕಬೋರ್ಡಲ್ಲಿ, ಹಂಗಾಗಿ ಆಗಲ್ಲ. ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ, ಓಕೆ. ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಯಾರಿಗಾದರೂ ಬೇಕು ಅಂದರೆ ಮೀಶೋದಲ್ಲೇ ಬುಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಏನಂದರೆ ನಾನು ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲಿ ಅಂದರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಇವತ್ತು ಹಬ್ಬ ಅಲ್ವಾ, ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿರ್ತಾರೆ. ಏಕೆಂದರೆ ಯಾವ ಥರ ಪೂಜೆ ಅಂದರೆ ಅಲ್ಲಿ ದೇವ್ರನ್ನ ತೊಟ್ಲಿಗೆ ಹಾಕಿರ್ತಾರೆ. ದೇವ್ರ ದರ್ಶನ ಮಾಡ್ಕೊಬರೋಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಂತ ಅಂದ್ಕೊಂಡು ಹೊರಟಿದ್ದೀನಿ ನಾನು. ನಮ್ಮ ಮನೆಯವರು ಬರೋಲ್ಲ ಅಂದರು. ನನ್ನ ಮಗನ ಕರಿತಾ ಇದ್ದೀನಿ, ಬಾರವ್ವ ಹೋಗೋಣ ಅಂತ. ಅಂದರೆ ನಾನು ಬರೋಲ್ಲ, ಹೋಗಮ್ಮ ನೀನು, ಈಗ ಹೋಗ್ತಾ ಇದೆಯಾ, ಟೈಮ್ ಆಲ್ರೆಡಿ ಎಷ್ಟಾಗಿದೆ ಅಂದರೆ 3 ಗಂಟೆ ಆಗಿದೆ ಟೈಮು. ಅದಕ್ಕೆ ಹೋಗಮ್ಮ, ನಾನು ಬರೋಲ್ಲ, ಲೇಟ್ ಆಗುತ್ತೆ, ನೀನು ಬರೋದು ಮತ್ತೆ ಅಲ್ಲಿ ನೀನು ರಂಜು ದೊಡ್ಡಮ್ಮರ ಮನೆಗೆ ಹೋಗ್ತೀಯಾ, ಅದಕ್ಕೆ ನಾನು ಬರೋಲ್ಲ, ಹೋಗು ಅಂತ ಇದ್ದಾನೆ. ಕರೀತಾ ಇದ್ದೀನಿ, ಹಿಂಸೆ ಕೊಡ್ತಾ ಇದ್ದೀನಿ, ಊಟ ಮಾಡ್ತಾ ಕೂತಿದ್ದಾನೆ. ಬಾರವ್ವ ಹೋಗೋಣ ಅಂತ ಅಂದರು, ಕೇಳ್ತಾ ಇಲ್ಲ. ಬಾರಪ್ಪ ಅಂತ ಎಷ್ಟು ಹಿಂಸೆ ಮಾಡ್ತಾನೆ ಇದ್ದೀನಿ, ಬರ್ತಾನೆ ಇಲ್ಲ ಅವನು. ಫ್ರೆಂಡ್ಸ್ ಏನಂದರೆ ನನ್ನ ಮಗ ನೋಡಿ ಊಟ ಮಾಡ್ತಾ ಕೂತವನೆ. ಬಾರಪ್ಪು ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಬರಲ್ಲ ಅಂತವನೆ. ಯಾಕಪ್ಪು ಬರಲ್ಲ ಅಂತಿದೆಯಾ? ಬಾರ್ಗ ಹೋಗ್ಬರೋಣ ಪ್ಲೀಸ್. ರಶ್ ಇರುತ್ತಂತೆ ಫ್ರೆಂಡ್ಸ್, ತುಂಬ ರಶ್ ಇರುತ್ತೆ. ನೀನು ಹೇಳೋದು ಕರೆಕ್ಟ್ ಇಲ್ಲ ಅಂತಲ್ಲ, ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಈ ಟೈಮಲ್ಲಿ ನಾನು ಯಾವಾಗಲೂ ಈ ಟೈಮಲ್ಲಿ ಹೋಗಿಲ್ಲ. 1 ಗಂಟೆ ವರ್ಷನೂ 1 ಗಂಟೆ ಮತ್ತು 12:15 ಟೈಮಲ್ಲಿ ಹೋಗಿವೆ. ಬಟ್ ಇವತ್ತೇ ಲೇಟ್ ಆಗಿರೋದು. ಇವತ್ತು ಆಲ್ರೆಡಿ 3:15 ಆಗಕ್ಕೆ ಬಂತು. 3:15 ಆಗಿರೋದ್ರಿಂದ ಇವನು ರಶ್ ಇರುತ್ತೆ, ನೀನು ಅಲ್ಲಿ ಇಲ್ಲಿ ಹೋಗಿ ಬರೋತ್ತಿಗೆ ಲೇಟ್ ಆಗುತ್ತೆ ಅಂತಲೂ ಬರ್ತಾಯಿಲ್ಲ. ನೋಡೋಣ, ಹಿಂಸೆ ಮಾಡ್ತೀನಿ, ಬರ್ತಾನ ಏನು ಮಾಡ್ತಾನೋ ಗೊತ್ತಿಲ್ಲ. ಫ್ರೆಂಡ್ಸ್ ನೋಡಿ, ಎಷ್ಟು ಕರೆದ್ರೂ ಬರಲ್ಲ ಫ್ರೆಂಡ್ಸ್. ನಾನು ಹೋಗಲ್ಲ, ಬರಲ್ಲ ಅದೇನೋ ಕೋಲ್ ಇಟ್ಕೊಂಡು ಹೊಂಟ. ಎಂತ ಕೋಲ್ ತೋರಿಸು, ವಾಲಿಬಾಲ್ ಆಡೋಕೆ ಹೊಂಟ. ನನ್ನ ಗಾಡಿ ತಗೊಂಡು ನೋಡಿ, ನನ್ನ ಗಾಡಿ ಇದೇ ಗಾಡಿಲಿ ಬಂದು ಗಾಡಿ ಕೀನು ಇಲ್ಲೇ ಬಿಟ್ಟವನೆ. ನಾನೇ ಓಡಿಸ್ಕೊ ಹೋಗಿದ್ದು, ಅದಕ್ಕೆ ಎಲ್ಲ ಬಿಟ್ಟು ಹೋಯ್ತಿದ್ದೀನಿ. ಏನು ಗೊತ್ತಾ, ಎಲ್ಲಾರ ಅಂಗಡಿಗೆ ಹೋಗೋದಾದ್ರೆ ಗಾಡಿ ಕೊಟ್ಟರೆ ಮಾತ್ರ ಅಂಗಡಿಗೆ ಹೋಗ್ತಾನೆ, ಇಲ್ಲಾಂದರೆ ಅಂಗಡಿಗೆ ಹೋಗಲ್ಲ. ಬನ್ನಿ ದೇವಸ್ಥಾನ ತೋರಿಸ್ತೀನಿ. ದೇವಸ್ಥಾನ ಹತ್ರ ಸಕ್ಕದಾಗಿದೆ, ತೋರಿಸ್ತೀನಿ ಬನ್ನಿ.
ಫ್ರೆಂಡ್ಸ್ ನೋಡಿ ನಮ್ಮನೆ ಕಿಟಕಿ ಮೇಲೆ ಕೆಳ್ಳು ಬೆಲ್ಲ ಇಟ್ಟು ಬಂದವಳಲ್ಲ ಸರಿನಾ, ನಾನು ಇಲ್ಲ ಅಂತ ಅಂದರೆ ಇವಳು ಹೆಂಗೆ ಇಟ್ಟು ಬಂದೆ ನೀನು? ನಾವು ಊರಿಗೆ ಹೋಗ್ತಿದ್ದೋ ಫ್ರೆಂಡ್ಸ್, ಅದಕ್ಕೆ ಇಟ್ಬಿಟ್ಟು ಬಂದು. ಬದಿಕೆರೆಗೆ ಹೋಗ್ತಿದ್ದೀಯ? ಯಾವಾಗ ನೀನು ಹೋಗಿದ್ದೇನೆ? ಏನು ಜೋರಲ್ಲಪ್ಪ. ಹೌದಾ, ಅದಕ್ಕೆ ಇಟ್ಬಿಟ್ಟು ಬಂದು. ಏನು ಸಮಾಚಾರ, ಏನೇನು ಮಾಡಿದೆ ಬಗ್ಗೆ? ಮಾಮೂಲಿ ಚಿರುಕಳೆ ಕಾಳು ಸಾರು, ಕಡುಬು. ಬಳ್ಳೆ ಫಸ್ಟ್ ಫ್ರೆಂಡ್ ಇವಳಿಗೆ ಹೇಳಿ ಫ್ರೆಂಡ್ಸ್, ನಾನು ಚೆನ್ನಾಗಿ ಬತ್ತಲ್ಲ. ನಾನು ಚೆನ್ನಾಗಿ ಬತ್ತೈತೆ ಅದು. ನಾನು ಚೆನ್ನಾಗಿ ಬತ್ತಲ್ವಾ? ನಾನು ನೋಡಿ ಎಷ್ಟು ಚೆನ್ನಾಗಿ ಬತ್ತಲ್ಲ, ಇವಳು ಚೆನ್ನಾಗಿ ಬತ್ತ ಇಲ್ಲ. ನಾನು ನೋಡಿ ಹೆಂಗ್ ಬತ್ತ ಇದ್ದೀನಿ. ಫಸ್ಟ್ ತಲೆ ಬಚ್ಕ ಸ್ಟೆಪ್ ಚಡಿ ಹಾಕಿರೋದು, ಸ್ಟೆಪ್ ಹಾಕಿರೋದು. ಅದು ಕುಕ್ಕೆ ಇದ್ ಮಾಡಿ 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 ಅವಳಿಗೆ ಹುಷಾರಿಲ್ಲ ಫ್ರೆಂಡ್ಸ್. ಏನು ಹುಷಾರಿಲ್ಲ? ಫ್ರೆಂಡ್ಸ್ ಏನಂದ್ರೆ ನೋಡಿ, ಎಲ್ಲರೂ ಹಬ್ಬ ಮುಗಿಸ್ಕೊಂಡು ಎಲ್ಲ, ಯಾಕೆಂದ್ರೆ ಇವತ್ತೆಲ್ಲ ಸ್ವಲ್ಪ ವೆದರು ಕೋಲ್ಡ್ ಸ್ವಲ್ಪ ಕಡಿಮೆ ಇದೆಯಲ್ಲ, ಹಂಗಾಗಿ ಇವತ್ತೆಲ್ಲ ಹೊರಗಡೆ ಕೂತಿದ್ದಾರೆ. ಬನ್ನಿ ಎಲ್ಲರ ಮನೇಲಿ ಏನೇನ್ ಮಾಡಿದ್ರಿ ಏನು ಅಂತ ಕೇಳೋಣ. ಫ್ರೆಂಡ್ಸ್ ನೋಡಿ, ಇವಳಿಗೆ ಕತ್ತು ಉಳುಕಿದೆ ಗೀತುಗೆ, ಅದಕ್ಕೆ ಅವ್ರ ಅತ್ತೆ ಇದ್ದರು ಕತ್ತು ಉಳುಕ್ ತಿಕ್ತಾ ಇದಾರೆ, ಉಳುಕಲ್ವನೇ. ನೋಡಿ ಫ್ರೆಂಡ್ಸ್ ಹೆಂಗ ಆಡ್ತಾ ಇದ್ದಾಳೆ ಅಂತ ನೋಡಿ. ನೋವಾಗ್ತಾ ಫ್ರೆಂಡ್ಸ್ ನೋಡಿ, ಸಖತ್ ನೋವು ಆಗ್ತಾ ಇದೆಯಂತೆ ಪಾಪ. ಫ್ರೆಂಡ್ಸ್ ನನಗೆ ಹೊಟ್ಟೆ ಉರಿತೈತೆ ಹಂಗಂತ ಅನ್ಕೋಬೇಡಿ, ನಾನು ಹೊಟ್ಟೆ ಉರ್ಕೊಳ್ಳಲ್ಲ. ಅಯ್ಯೋ ಮನೇಲಿ ಈ ತರ ಚೆನ್ನಾಗಿದೆ. ಅಮ್ಮ ನರ ಹಿಡ್ಕತಾರಲ್ಲ ಆ ಥರ ಹಿಡ್ಕೊಳ. ಐದುವರೆಲಿ ಎದ್ಬಿಟ್ಟು ಸೋಫಾ ಸೆಟ್ ಐದುವರೆಗೆ ಆಮೇಲೆ ಏನ್ ಪಟ ಎಂಟುವರೆ ಮುಗಿದೈತಲ್ಲ. ನಾನ್ ನಿನ್ನೆ ರಾತ್ರಿ ಎಲ್ಲ ಮಾಡಿ ಮಗಿದ್ದೆ. ಬೆಳಗ್ಗೆ ಎದ್ದು ಪೂಜೆ ಕಸ ಗುಡಿಸಿ ಮನೆ ಹೊಸ ನಾವು ಪೂಜೆ ಮಾಡಿದ್ದು. ಎಷ್ಟು ಗಂಟೆ ಮಾಡಿದ ನೀನು ಲಕ್ಷ್ಮಿ? 8 ಗಂಟೆ ತಿಂಡಿಗೆ ಮಾಡಿದಂತೆ ಪಾಪೆ ಕೊಟ್ಟು ಹೇಳೋದು. ಬೆಳಗ್ಗೆ ಹೋತು ಹಬ್ಬ ಹಬ್ಬ. ಓ ನಾವು ಇಟ್ಟೋದಂಗೆ ಇಡ್ತಾರ ನಮ್ಮ ಬೆಳಗನೆ ಸ್ನಾನ ಮಾಡ್ತೀವ ಕಮ್ಮಿ. ಗಿಲ್ಲಿ ಏನಾದ್ರು ಗೆದಿಲಿಲ್ಲ ಅಂದ್ರೆ ಗ್ಯಾರಂಟಿ ಜನಗಳು ಏನ್ ನಮ್ಮನೆ ಮಗಳು ರೇಷ್ಮೆ ಹಾಕ್ತಿದ್ದಾರಲ್ಲ ಅವ್ರು ಮಾತ್ರ ಹುಚ್ಚಿ ಆಗೋಯ್ತು. ನೀನು ಓಟ್ ಹಾಕ್ತೀಯಾ? ನೀನ್ ಹಾಕ್ತೆ ಕವ್ಯ? ಮಮತಕ್ಕೆ ಹಾಕ್ಯಾರ ಓಟ. ಏನ್ ಹೊಲಿಸ್ತಾಳೆ ನೋಡಿ, ಇವ್ರಿಬ್ರಳು ಜಗಳಾಡ್ತಾವೆ ಎರಡು. ಮದ್ವಿಗಂತೆ ಅವಳಿಗೆ ಬಟ್ಟೆ ತಕೊಡ್ಬೇಕಂತೆ. ಹಾ ಬಾದ್ರೆ ಬಂದೋತು, ಇನ್ 2 ತಿಂಗಳು. ಇಲ್ಲ ಮೇಲೆ ಯಾವ ತರ ತಿಕ್ತಾ ಇದೀಯಮ್ಮ ನೋಡಿ ಫ್ರೆಂಡ್ಸ್. ನಮ್ ಲಲಿತಮ್ಮ ಉಳುಕ್ ತಿಕ್ಕದ್ರಲ್ಲಿ ಫೇಮಸ್. ನರ ಹಿಡ್ದೈತನಮ್ಮ.